ದೇವರ ಅದ್ಭುತವಾದ ಕೃಪೆಯನ್ನು ಅನುಭವಿಸಲು ಬನ್ನಿ, ಎರಡನೇ ಪಾಠವನ್ನು ಕಲಿಯೋಣ. ಆಶ್ಚರ್ಯಕರವಾದ ಕೃಪೆ. ಎರಡನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಅದ್ಭುತವಾಗಿರ್ತಕ್ಕಂಥ ಯೆಹೋಶುವನ ಜೀವನದಿಂದ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥ ಪಾಠಗಳನ್ನು ಕಲಿತಾ ಇದ್ದೀವಿ. ಕೃಪೆಯಲ್ಲಿ ಆಶ್ಚರ್ಯಗೊಳ್ಳುವುದು ಅದ್ಭುತವಾಗಿರ್ತಕ್ಕಂಥ ಒಂದು ಪಾಠ. ಬನ್ನಿ, ಸ್ಮರಣ ವಾಕ್ಯವನ್ನು ಓದಿ ನಮ್ಮ ಈ ದಿನದ ಪಾಠವನ್ನು ಶುರು ಮಾಡೋಣ. ನಮ್ಮ ಮಧ್ಯದಲ್ಲಿ ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಕೆ ಪ್ರಸನ್ನಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ಸ್ಮರಣ ವಾಕ್ಯ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಇಸ್ರಾಯೇಲರಿಗೆ ಎರಡನೇ ಒಂದು ಅವಕಾಶ, ಎರಡನೇ ಬಾರಿ ಆ ಒಂದು ಕಾನಾನ್ ದೇಶವನ್ನು, ವಾಗ್ದಾನದ ದೇಶವನ್ನು ನೋಡುವಂಥ ಒಂದು ಅವಕಾಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲೋ ಒಂದು ಕಡೆ ಯಾವಾಗಲೂ ನಾವು ಒಂದು ಸಾರಿ ಒಂದು ವಿಚಾರದಲ್ಲಿ ಸೋತು ಬಿಟ್ರೆ ಅಥವಾ ಅದು ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ, ಎರಡನೇ ಸಾರಿ ನಾವು ಆ ಒಂದು ವಿಚಾರಕ್ಕೆ ಬರುವಾಗ ನಮ್ಮದೇ ಆದಂಥ ಒಂದು ಅನುಮಾನಗಳು ನಮ್ಮನ್ನು ಕಾಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಇಲ್ಲಿ ಯೆಹೋಶುವನು ತನ್ನ ಕೆಲಸವನ್ನು ಎಷ್ಟು ಗಂಭೀರತೆಯಿಂದ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ, ಅವನು ಹೇಗಾದರೂ ಮಾಡಿ ಇದನ್ನು ಯಶಸ್ಸು ಕಾಣಬೇಕು ಎಂಬತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ, ನಿಮಗೆ ನಾನು ಇದನ್ನು ಕೊಡ್ತೇನೆ ಅಂತ. ಇಲ್ಲಿ ಮನುಷ್ಯನ ಪಾತ್ರ ಮುಖ್ಯನಾ, ದೇವರ ಪಾತ್ರ ಮುಖ್ಯನಾ? ಪ್ರಶ್ನೆ ಇಲ್ಲಿ ಎರಡು ಬಹಳ ಮುಖ್ಯ. ಕಾರಣ ಏನಂದರೆ, ವಾಗ್ದಾನ ಕೊಡ್ತಕ್ಕಂಥ ದೇವರು ಒಂದು ಕಡೆ ಇರುವಾಗ ವಾಗ್ದಾನವನ್ನು ನೆರವೇರಿಸ್ಲಿಕ್ಕೆ ಒಬ್ರು ಇರಬೇಕಲ್ಲ. ಯಾರಿಗೆ ವಾಗ್ದಾನ ಕೊಡ್ತಾ ಇದ್ದಾರೆ ಸ್ವಾಮಿ? ಇಸ್ರಾಯೇಲರಿಗೆ. ಇಸ್ರಾಯೇಲರು ಅದನ್ನು ಮಾಡಲೇಬೇಕು. ಅದು ಮೋಶೆಯ ಕಾಲದಲ್ಲಾಗಿರಬಹುದು, ಅದು ಯೆಹೋಶುವನ ಕಾಲದಲ್ಲಾಗಿರ್ಬೋದು, ಬೇರೆ ಯಾರೇ ಕಾಲದಲ್ಲಾಗಿರ್ಬೋದು, ವಾಗ್ದಾನ ಒಂದೇ. ಇಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಎರಡನೇ ಅವಕಾಶವನ್ನು ಕೊಡುವುದೇ ದೇವರ ಉದ್ದೇಶ. ಎರಡು ಅಂತ ಹೇಳ್ತೀವಿ, ಮನುಷ್ಯನಿಗೆ ದೇವರು ಎಷ್ಟೋ ಅವಕಾಶಗಳನ್ನ ಕೊಟ್ಟಿದ್ದಾನೆ. ಡೆಫಿನೆಟ್ಲಿ ನಮಗೆ ಎಣಿಸಲಾರದಷ್ಟು ಅವಕಾಶಗಳನ್ನ ಸ್ವಾಮಿ ಕೊಟ್ಟಿದ್ದಾನೆ. ಅದನ್ನೇ ತಾನು ಹೇಳ್ತಕ್ಕಂಥದ್ದು ಇಲ್ಲಿ ವಿಸ್ಮಯವಾದಂಥ ಕೃಪೆ. ಸರಿಯಾದ ರೀತಿಯಲ್ಲಿ ನಾವು ಒಂದು ರೀತಿ ಸರ್ಪ್ರೈಸ್ಡ್ ಗ್ರೇಸ್ ಅಂತಾರೆ. ಈ ಕೃಪೆನ ನಾವು ಹೇಗೆ ಅರ್ಥ ಮಾಡಿಕೊಂಡಿದ್ದೇವೆ, ಅನೇಕ ಸಾರಿ ಮಾಡಬಾರ್ದ ತಪ್ಪುಗಳನ್ನೇ ಮಾಡ್ತಾ ಇರ್ತೇವೆ. ಆವಾಗ ಒಂದು ಪ್ರಶ್ನೆ ಕೇಳ್ತೇವೆ, ಅರೆ ಇದನ್ನು ಮಾಡಬಾರ್ದಾಗಿತ್ತು, ಇದನ್ನು ಯಾಕೆ ಮಾಡಿದೆ? ಇಸ್ರೇಲರು ಅದನ್ನೇ ಮಾಡಿದ್ದು. ಪದೇ ಪದೇ ಅದೇ ತಪ್ಪುಗಳನ್ನು ಮಾಡಿಕೊಂಡು 40 ದಿವಸಗಳ ಪ್ರಯಾಣವನ್ನು 40 ವರ್ಷ ಮಾಡಿಕೊಂಡ್ರು. ಆದರೂ ಸ್ವಾಮಿ ಬಿಡಲಿಲ್ಲ ಅವ್ರನ್ನ. ಹೇಗಾದರೂ ಮಾಡಿ ಇವರನ್ನು ಕಾನಾನ್ ದೇಶಕ್ಕೆ ಸೇರಿಸಲೇಬೇಕು ಎಂಬ ಉದ್ದೇಶದಿಂದ ಅವರಿಗೆ ಅವಕಾಶಗಳ ಮೇಲೆ ಅವಕಾಶವನ್ನು ಸ್ವಾಮಿ ಕೊಡ್ತಾ ಬಂದೆ ಎಂಬುದಾಗಿ ನೋಡ್ತೇವೆ. ವಂಡರ್ಫುಲ್. ಭಾನುವಾರದ ಪಾಠಕ್ಕೆ ಬರುವುದಾದರೆ, ಎಲ್ಲೋ ಸಾಮಾನ್ಯ ಜನರು ಸತ್ಯವೇದವನ್ನು ಓದಬೇಕಾದ್ರೆ ಮತ್ತು ಇಸ್ರಾಯೇಲ್ರ ಒಂದು ಪ್ರಯಾಣದ ಕುರಿತು ಮಾತಾಡಬೇಕಾದ್ರೆ ಎಲ್ಲೂ ನಾನು ಅಟ್ಲೀಸ್ಟು ಈ 50 ವಯಸ್ಸಿನಲ್ಲಿ ನಾನು ಕೇಳೇ ಇಲ್ಲ, ನೋ ಪ್ರೀಚರ್ ಪ್ರೀಚಿಂಗ್ ಇಸ್ರಾಯಲೈಟ್ಸ್ ವೇರ್ ಗಿವನ್ ಅ ಸೆಕೆಂಡ್ ಚಾನ್ಸ್. ಎಲ್ಲೋ ಒಂದು ಕಡೆ ಒಂದೇ ಒಂದು ಸರಿ ಕೇಳಿದ್ದಾರೆ ಹೊರತು ಅದನ್ನು ಇನ್ನೂ ಸ್ವಲ್ಪ ವಿವರಿಸಿ ಹೇಳಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಇಲ್ಲಿ 2 ದೃಷ್ಟಾಂತಗಳನ್ನು ಸ್ವಾಮಿ ನಮಗೆ ಕೊಡ್ತಾ ಇದ್ದಾರೆ. 2 ಅವಕಾಶಗಳು. ಯೆಹೋಶುವ 2ನೇ ಅಧ್ಯಾಯದಲ್ಲಿ ಗಮನಿಸುವ ಒಂದು ಪ್ರಸಂಗ ಯಾವುದೆಂದರೆ, ಶಿಟ್ಟಿಮ್ ಎಂಬತಕ್ಕಂಥ ಒಂದು ಸ್ಥಳ. ಇದು 2 ಕಡೆ ಪ್ರಸ್ತಾಪ ಆಗ್ತಾ ಇದೆ. ಮೊದಲನೇದಾಗಿ, ಇಬ್ಬರು ಗೂಢಚಾರರನ್ನು ಈ ಒಂದು ಸ್ಥಳಕ್ಕೆ ಕಳಿಸುವಾಗ ಅಲ್ಲಿ ಅವರು ಆ ಸ್ಥಳವನ್ನು ನೋಡಿಕೊಂಡು ಬರಬೇಕು. ನಾವು ಅದನ್ನು ವಶ ಮಾಡಿಕೊಳ್ಳುವುದಕ್ಕೆ ಸರಿಯಾದ ಸ್ಥಳವಾಗಿದೆಯಾ, ಅಲ್ಲಿ ಎಂಥವರಿದ್ದಾರೆ, ಹೇಗಿದ್ದಾರೆ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರಿಗೂ ಪರಿಚಿತವಾದಂಥ ಒಂದು ಕತೆ. ಅಲ್ಲಿ ಇಸ್ರಾಯೇಲರನ್ನು ಕೊಲ್ಲುವುದಕ್ಕೆ ಅವರು ಬರ್ತಾ ಇರುವಾಗ ಇವರು ತಪ್ಪಿಸ್ಕೊಳ್ಬೇಕಾಗಿತ್ತು. ಅವರು ಹೋಗಿ ರಾಹೇಬಳು ಎಂಬತಕ್ಕಂಥ ವ್ಯಭಿಚಾರಿಣಿಯ ಮನೆಯಲ್ಲಿ ಔತ್ಕೊಳ್ತಾರೆ. ಆಕೆ ಅವರನ್ನು ನೋಡಿಕೊಂಡು
ಅವರನ್ನು ಕಾಪಾಡಿಕೊಂಡು ಈ ಗೂಢಚಾರರು ಸಾಯದಂತೆ ನೋಡಿಕೊಂಡು ಕೊನೆಯಲ್ಲಿ ಆ ಗೂಢಚಾರರನ್ನ ಕೆಳಗೆ ಇಳಿಸುವಾಗ ಒಂದು ವಿಜ್ಞಾಪನೆ ಮಾಡ್ಕೊಳ್ತಾಳೆ. ನೋಡಿ, ಈ ಸ್ಥಳವನ್ನು ನೀವು ವಶ ಮಾಡ್ಕೊಂಡು ಮಾಡ್ಲಿಕ್ಕೆ ಬರ್ತೀರ ಎಂಬುದು ನನಗೆ ಗೊತ್ತು, ನಂಬಿಕೆ ಇತ್ತು. ಎಸ್, ಯಾಕೆಂದರೆ ನಿಮ್ಮ ದೇವರು ನಮ್ಮ ಜನಕ್ಕಿಂತ ದೊಡ್ಡವರು ಎಂಬುದಾಗಿ ನನಗೆ ಗೊತ್ತು. ಆದರೆ ನೀವು ಬರುವಾಗ ದಯವಿಟ್ಟು ನನ್ನನ್ನು ಮರಿಬೇಡಿ. ನಾನು ಮಾಡಿರ್ತಕ್ಕಂಥ ಈ ಅಲ್ಪ ಕಾರ್ಯಗಳ ಮೂಲಕವಾಗಿ ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ಕಾಪಾಡಿ ಎಂಬುದಾಗಿ ಕೇಳ್ಕೊಳ್ತಾಳೆ. ಖಂಡಿತವಾಗಿ ನಾವು ಕಾಪಾಡ್ತೇವೆ. ಯಾಕೆಂದರೆ ನಾವು ಬರುವಾಗ ನಿನ್ನ ಮನೆಯಲ್ಲಿ ಒಂದು ಬಾವುಟ ಇರಬೇಕು, ಗುರುತಿರಬೇಕು. ಆಗ ಆ ಮನೆಯನ್ನು ನಾವು ಮುಟ್ಟೋದಿಲ್ಲ. ಇದು ಆ ಒಂದು ಸ್ಥಳದಲ್ಲಿ ಆದಂಥ ಒಂದು ಪ್ರಸಂಗ. ಇನ್ನೊಂದು ಅವಕಾಶವನ್ನು ಇನ್ನೊಂದು ಕಾಲದಲ್ಲಿ ಅದೇ ಶಿಟ್ಟಿಮ್ ಎಂಬತಕ್ಕಂಥ ಒಂದು ಪದದಲ್ಲಿ ಅಥವಾ ಸ್ಥಳದಲ್ಲಿ ನೋಡುವಾಗ ಒಂದು ರೀತಿಯಾದಂಥ ವಿಗ್ರಹಾರಾಧನೆ, ದೇವರ ಆಜ್ಞೆಗಳಿಗೆ ಉಲ್ಲಂಘನೆ ಮಾಡಿದಂಥ ಸ್ಥಳ. ಅಲ್ಲಿ ಜಾರತ್ವ ಹೆಚ್ಚಾಗ್ತಾ ಇತ್ತು, ವ್ಯಭಿಚಾರ ಹೆಚ್ಚಾಗ್ತಾ ಇತ್ತು. ಆ ಸ್ಥಳದಲ್ಲಿ ಸ್ವಾಮಿ ಅರಣ್ಯಕಾಂಡ 25ನೇ ಅಧ್ಯಾಯದಿಂದ ಅರಣ್ಯಕಾಂಡ 31ನೇ ಅಧ್ಯಾಯದಲ್ಲಿ ತಿಳಿಸ್ತಕ್ಕಂಥ ಈ ಒಂದು ಕಥೆಯಲ್ಲಿ ಮಾಡಬಾರದ ಕಾರ್ಯವನ್ನು ಮಾಡಿ ಮೊಹಾಬ್ಬರ ಸ್ತ್ರೀಯನ್ನು ಕರೆದುಕೊಂಡು ಬಂದು, ಯಾಕಂದರೆ ಮೊಹಾಬ್ಬರು ಅನ್ಯ ದೇವರನ್ನು ವಿಗ್ರಹಾರಾಧನೆ ಮಾಡ್ತಕ್ಕಂಥವ್ರನ್ನ ಅವರ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡರು. ಇದು ಹೇಗೆ ಬಂತು ಎಂಬುದಾಗಿ ಹೇಳುವಾಗ ಬಿಳಾಮನು ಒಂದು ಸಲಹೆಯನ್ನು ಕೊಡ್ತಾನೆ ಬಾಳಾಕನಿಗೆ. ನಾನಂತೂ ಇಸ್ರಾಯೇಲ್ ಜನಾಂಗವನ್ನು ಶಪಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಪ್ರವಾದಿನಿ ಆಗಿರಬಹುದು, ಆದರೆ ದೇವರು ನನಗೇನು ಹೇಳ್ಕೊಡ್ತಾನೆ ಅದನ್ನು ಮಾತ್ರ ನಾನು ಹೇಳಬೇಕು. ನಾನು ಏನೇ ಮಾತಾಡಿದ್ರು ಬಾಯಿ ತೆಗೆದ್ರೆ ಅದು ಆಶೀರ್ವಾದ ಆಗ್ತಾ ಇದೆ. ಆದರೆ ಒಂದು ಸಲಹೆಯನ್ನು ಕೊಡ್ತೇನೆ, ಇದನ್ನೇ ತಾನೇ ಬಿಳಾಮನ ಸಲಹೆ ಎಂಬುದಾಗಿ ಹೇಳ್ತೇವೆ. ಆ ಬಿಳಾಮನ ಸಲಹೆಯಲ್ಲಿ ಏನಾಗ್ತದೆ ಅಂದರೆ, ನೀವು ಕೆಡಬೇಕಾದ್ರೆ, ನಿಮ್ಮ ದೇಶ ಕೆಡಬೇಕಾದ್ರೆ ಅನ್ಯರ ಜೊತೆಯಲ್ಲಿ ಇಜ್ಜೋಡಾಗಬೇಕು. ಮೊಹಾಬರ ಸ್ತ್ರೀಯನ್ನು ನೀವು ತಗೊಳ್ಳಿ, ನಿಮ್ಮ ಸ್ತ್ರೀಯನ್ನು ಅವ್ರಿಗೆ ಕೊಡ್ರಿ. ಈ ರೀತಿಯಲ್ಲಿ ಆಗುವಾಗ ನೀವು ಮಿಶ್ರಣ ಆಗ್ತೀರಾ, ನೀವು ಸಹ ವಿಗ್ರಹರಾಗ್ತೀರಾ ಎಂಬುದಾಗಿ. ನೋಡಿ, ಇಷ್ಟೆಲ್ಲ ಇದ್ದರೂ ಸಹ ಸ್ವಾಮಿ ಇನ್ನೂ ಅವಕಾಶಗಳನ್ನ ಕೊಡ್ತಾ ಇದ್ದೇನೆ. ಯಾಕೆಂದರೆ ಯೆಶಾಯನು ಬರೆದ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 7 ಮತ್ತು 8ನೇ ವಚನ ನೋಡುವಾಗ, ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನೆ, ಮಹಾಕೃಪೆಯಿಂದ ನಿನ್ನನ್ನು ಕಾಪಾಡ್ತೇನೆ. 10ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ನನ್ನ ಕೃಪೆ ಯಾವತ್ತೂ ಬಿದ್ದು ಹೋಗುವುದಿಲ್ಲ. ಬೆಟ್ಟಗಳು ಬಿದ್ದು ಹೋಗಬಹುದು, ಗುಡ್ಡಗಳು ಬಿದ್ದು ಹೋಗಬಹುದು, ಆದರೆ ದೇವರ ಕೃಪೆ ಮಾತ್ರ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇದು ಬಹಳ ಪ್ರಾಮುಖ್ಯವಾದದ್ದು. ಸ್ವಾಮಿ ನಮಗೆ ಇನ್ನೂ ಸಹ ಅವಕಾಶಗಳನ್ನ ಕೊಡ್ತಾನೆ. ಕಾರಣ ಏನಂದರೆ, ನಾವು ಇತರರಿಗೂ ಸಹ ಇನ್ನೊಂದು ಅವಕಾಶವನ್ನು ಕೊಟ್ಟು ಅವರನ್ನು ದೇವರ ರಾಜ್ಯಕ್ಕೆ ಸೇರಿಸಬೇಕೆಂಬುದಾಗಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. 2ನೇ ಪಾಠದಲ್ಲಿದ್ದೇವೆ. ಬನ್ನಿ ನಮ್ಮ ಚರ್ಚೆನ ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಎದುರು ನೋಡದೇ ಇರತಕ್ಕಂಥ ಸ್ಥಳಗಳಲ್ಲಿ ಮೌಲ್ಯ ಹೆಚ್ಚುತ್ತೆ ಅಂತಕ್ಕಂಥ ಒಂದು ಶಿರೋನಾಮೆಯಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹೇಳಿ, ಯಾವ ವಿಚಾರ? ಈ ಅಂಶವನ್ನು ನಾವು ಪರಿಗಣಿಸುವಾಗ ಆಶ್ಚರ್ಯ ಅನಿಸುತ್ತೆ. ಯೆರಿಕೋ ಪಟ್ಟಣವನ್ನು ದೇವರು ನಾಶ ಮಾಡಬೇಕೆಂಬುದಾಗಿ ಗೂಢಚಾರರನ್ನು ಕಳಿಸಿದ್ದನ್ನು ಓದ್ತೇವೆ. ಅಲ್ಲಿ ನಾಶವಾಗ್ತಕ್ಕಂಥ ಸ್ಥಳದಲ್ಲಿ ರಕ್ಷಣೆ ಆಗ್ತಕ್ಕಂಥ ಒಂದು ಅಂಶವನ್ನು ಕಾಣ್ತೇವೆ. ರಾಹಾಬಳು ಸಮಾಜದಲ್ಲಿ ಒಬ್ಬ ಹೀನವಾದಂಥ ಕುಲೀನವಾದಂಥ ಸ್ತ್ರೀ. ಆಕೆ ವೇಷಿಣಿಯಾಗಿದ್ಲು. ಆಕೆ ನಮ್ಮ ಜೀವಿತದಲ್ಲಿ ನೋಡುವಾಗ ಆಕೆ ನಾಶನೇ ಆಗಬೇಕು. ಯಾಕಂದರೆ ಅವಳು ದೇವರ ಆಜ್ಞೆನ ಮುರಿತಾ ಇದ್ದಾಳೆ. 7ನೇ ಆಜ್ಞೆ ನಂತರ ವ್ಯಭಿಚಾರ ಮಾಡಬಾರ್ದು. ಆಕೆ ವ್ಯಭಿಚಾರಣಿ. ಆದರೆ ಆಕೆ ನಮ್ಮ ಯೆಹೋವ ದೇವರನ್ನು ನಂಬಿ ಈ ಗೂಢಚಾರನ ರಕ್ಷಿಸಿ ಅವರನ್ನು ನೀವು ಹೇಳ್ದಂಗೆ ಸಿಪಾಯಿಗಳಿಂದ ತಪ್ಪಿಸಿ ಸುರಕ್ಷಿತವಾಗಿ ಕಳಿಸ್ತಾಳೆ. ಆಕೆ ಮಾಡೋದು ಒಳ್ಳೆಯ ಕ್ರಿಯೆಗಳಿಂದ ಆಕೆಗೆ ದೇವರು ಕರುಣೆಯನ್ನು, ಕೃಪೆಯನ್ನು ಅನುಗ್ರಹಿಸಿ ಆಕೆಯನ್ನು ರಕ್ಷಿಸ್ತಾನೆ. ಎಲ್ಲ ಜನರು ಆಕೆ ಹೇಳ್ತಾಳೆ 11ನೇ ವಚನದಲ್ಲಿ, ಯೆಹೋಶುವ 2ನೇ ಅಧ್ಯಾಯ 11ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾಳೆ ನೋಡಿ, ನಿಮ್ಮ ದೇವರು ಮಾಡಿದ್ದನ್ನು ಕೇಳಿ ನಮ್ಮ ಹೆದೆ ಹೊಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿರುವ ದೇವರು ಅಂತ. ಸಿ ಕನ್ಫ್ಯೂಸಸ್. ಆಕೆ ಅಂಗೀಕರಿಸ್ಕೊಳ್ತಾಳೆ, ಧೈರ್ಯ ಹೇಳ್ತಾಳೆ. ನಮ್ಮ ಜನರಲ್ಲಿ ಎಲ್ರಿಗೂ ಭಯ ಆಗಿಬಿಟ್ಟಿದೆ, ನಿಮ್ಮ ದೇವರ ಹೆಸರು ಕೇಳಿ. ನಿಮ್ಮಂಥ ದೇವರು ಯಾರೂ ಇಲ್ಲ. ಭೂಲೋಕದಲ್ಲಿ ಪರಲೋಕದಲ್ಲಿ ನಿಮ್ಮ ದೇವರೇ ನಿಜವಾದ ದೇವರು
ಅಂತ ಆಕೆ ಅಂಗೀಕರಿಸ್ಕೊಂಡು ಪ್ರಯುಕ್ತವಾಗಿ ಆಕೆ ರಕ್ಷಣೆ ಆಗುತ್ತೆ. ಅದನ್ನು ಇಬ್ರಿಯರ ಪತ್ರಿಕೆಯಲ್ಲಿ ಓದ್ತೇವೆ. ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಆ ನಂಬಿಗಸ್ತರ ಪಟ್ಟಿ ಇದೆಯಲ್ಲ, ಅದರಲ್ಲಿ ರಾಹಾಬಳ ಹೆಸರು ಸಹ ದಾಖಲಾತಾಗಿದೆ. ಆಕೆ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತೇಳಿ ಅದನ್ನು ಪ್ರಸ್ತಾಪನೆ ಮಾಡಿ ಯಾಕೋಬನು ಬರೆದಿದ್ದಾನೆ. ನಂಬಿಕೆಯಿಲ್ಲದ ಕ್ರಿಯೆ ಸತ್ತದ್ದು ಅಂತ ಬರೆದಿದ್ದಾನಲ್ಲ, ಆ ರಾಹಾಬಳು ಹೇಗೆ ರಕ್ಷಣೆ ಆಯ್ತು ಅಂದರೆ ಆಕೆ ನಂಬಿದ್ದು ಮಾತ್ರ ಅಲ್ಲ, ಆಕೆ ಕ್ರಿಯೆಗಳಿಂದ. ಈಗ ಪಾಸ್ಟರ್ ಪ್ರಶ್ನ ಇಲ್ಲಿ ಪಾಠದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಉದ್ಭವ ಆಗುತ್ತೆ. ಈಗ ಒಬ್ಬ ಸಮಾಜದಲ್ಲೇ ಹೀನವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವಳು 2 ದೇವ ಸೇವಕರನ್ನು ರಕ್ಷಣೆ ಮಾಡ್ತಾಳೆ. ರಕ್ಷಣೆ ಮಾಡಿದ ತಕ್ಷಣ ಆ ವಂಶಾವಳಿಯಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾನೆ, ಒಂದು ಕಡೆ ಇರಲಿ ಅದು. ಸೊ ಈಗ ನಾವು ಕೂಡ ನಾಳೆ ದಿನ ಒಂದು ತಪ್ಪು ಮಾಡಿ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿದ್ರೆ ನಂದು ಎಲ್ಲ ಹಳೇದನ್ನು ದೇವರು ಮರೆತು ಬಿಡ್ತಾನೆ. ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಬೇಕೆಂದು ಮಾಡುವ ಪಾಪ ಬೇರೆ, ತಿಳಿಯದೆ ಮಾಡುವ ತಪ್ಪು ಬೇರೆ. ನೀನು ಅಧಿಕಾರಕ್ಕೋಸ್ಕರ ಮಾಡ್ತೀಯ ಅಥವಾ ತಿಳಿದೆ ನೀನು ಅದನ್ನು ಕಾಯ್ದುಕೊಂಡಿರ್ತೀಯ. ಅದನ್ನೇ ತಾನು ಇಲ್ಲಿ ಹೇಳ್ತಕ್ಕಂಥ ನಮ್ಮ ಪಾಠದಲ್ಲಿ ಅವರ್ ಗಾಡ್ ಇಸ್ ಅ ಗಾಡ್ ಆಫ್ ಸೆಕೆಂಡ್ ಚಾನ್ಸಸ್. ಅಂದರೆ ನಮ್ಮ ದೇವರು ಇನ್ನೊಂದು ಅವಕಾಶಕ್ಕೆ ಅರ್ಥನೇ ದೇವ್ರ ಕೃಪೆ. ವಂಡರ್ಫುಲ್. ಫಸ್ಟ್ ರಾಜದಾಸ್ ಸ್ವಾಮಿ ಇಲ್ಲಿ ನಮಗೇನು ತಿಳಿಸಿ ಅಂತ ಹೇಳಿದ್ರೆ, ನಾವು ನೆನೆಸಿದ ರೀತಿ ದೇವ್ರ ರಕ್ಷಣೆ ಮಾಡ್ತಾರೆ. ನಾವು ಹೊರಗಡೆ ನೋಡಿ ಇವರು ಯೋಗ್ಯರಲ್ಲ ಪರಲೋಕಕ್ಕೆ, ಇವರು ಯೋಗ್ಯರು ಅಂತ ತಿಳ್ಕೊಂಡಿದೆ. ಆದರೆ ದೇವರು ಅಂತರಿಂದ್ರಿಯನ್ನು ಪರಿಶೋಧಿಸ್ತಾನೆ. ರಾಹಾಬಳ ಹೃದಯ ಶುದ್ಧ ಆಗಿತ್ತು. ಅವಳ ಜೀವನೋಪಾಯಕ್ಕಾಗಿ ಬೋಧಕ ಪ್ರಸನ್ನ ಹೇಳ್ದಂಗೆ ಯಾವುದೋ ಕೃತ್ಯ ಮಾಡ್ತಾ ಇಲ್ಲ, ಅರಿಯಿರಲಿಲ್ಲ, ಅವಳು ಸತ್ಯ ಗೊತ್ತಿರಲಿಲ್ಲ. ಬಹುಶಃ ಅವಳು ವ್ಯಭಿಚಾರ ಮಾಡುವಂತ ಗೊತ್ತಿದ್ರೆ ಖಂಡಿತ ಮಾಡ್ತಿರಲಿಲ್ಲ ಅನ್ನೋ ಕಾಣುತ್ತೆ. ದೇವರು ಆಕೆ ಸಂತಾನದಲ್ಲಿ ಹುಟ್ಟಬೇಕಂತ ಹೇಳಿದ್ರೆ ದೇವರು ಎಂತಹ ಕರುಣಾಮಯನ ಯೋಚನೆ ಮಾಡಿ. ಇಲ್ಲ, ದಿಸ್ ಇಸ್ ದ ಬ್ಯೂಟಿ ಆಫ್ ದ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್, ದಟ್ ಹೀ ಚೂಸಸ್ ಅ ಲೈನ್ ಆರ್ ಅ ಲೀನಿಯೇಜ್ ವೇರ್ ದೇರ್ ಇಸ್ ಅ ಪ್ರಾಸ್ಟಿಟ್ಯೂಟ್. ಒಬ್ಬ ವೇಶ್ನಿಯ ಒಂದು ವಂಶಾವಳಿಯಲ್ಲಿ ಯೇಸು ಸ್ವಾಮಿ, ನೀವೇನಂತೀರ ಪಾಸ್ಟರ್ ಮುತ್ತು? ಇದು ಅನರ್ಹರಾದಂತಹ ಒಬ್ಬ ಮಹಿಳೆಯನ್ನು ದೇವರು ತೆಗೆದುಕೊಂಡು ಒಂದು ಉನ್ನತ ಸ್ಥಾನಕ್ಕೆ ನಡೆಸ್ತಾನೆ. ಅದು ಯಾರಿಂದಲೂ ಕೂಡ ಊಹಿಸಲು ಅಸಾಧ್ಯ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್ ರಾಜದಾಸ್. ಆ ಪ್ರಯುಕ್ತವಾಗಿ ಈ ನಮಗೆ ಒಂದು ನಿರೀಕ್ಷೆ ಇದೆ, ನಿರಾಶೆ ಆಗಬಾರ್ದು. ಒಬ್ಬರ ಪರಿಸ್ಥಿತಿ ನೋಡಿ ನಾವು ಅವ್ರನ್ನ ಯಾವತ್ತೂ ಏನು ಮಾಡ್ಬೋದು, ಕಡೆಗಾಣಬಾರ್ದು. ದೇವರು ದೀನರನ್ನು ದಿಕ್ಕಿಲ್ಲದವ್ರನ್ನ ಹಾರಿಸ್ಕೊಂಡಿದ್ದಾನೆ. ಈ ಎಸ್ ಚೋಸನ್ ದ ವೀಕ್ ಅಂಡ್ ದ ಫುಲಿಸ್ಟ್ ಕನ್ಫರ್ಮ್ ದ ವೈಸ್ ಅಂಡ್ ಸ್ಟ್ರಾಂಗ್ ಅಂತ. ಅವನ ಅಜ್ಞಾನಿಗಳನ್ನು ಬಲಹೀನರನ್ನು ಹಾರಿಸ್ಕೊಂಡಿದ್ದಾನೆ, ಜ್ಞಾನಿಗಳನ್ನು ಮತ್ತು ಬಲಶಾಲಿಗಳನ್ನು ಅವಮಾನಪಡಿಸ್ಲಿಕ್ಕಾಗಿ. ನಮ್ಮ ದೇವರು ಅಸಾಧ್ಯವಾದನ್ನು ಸಾಧ್ಯಗೊಳಿಸ್ತಾನೆ. ನಾವು ನೆನೆಸಿದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ. ನಾವು ಮಾನವ ರೀತಿಯಲ್ಲಿ ಜನಗಳನ್ನು ನೋಡಬಾರ್ದು, ಆಲೋಚಿಸಬಾರ್ದು. ದೇವರ ಆಲೋಚನೆ ನಮ್ಮಲ್ಲಿ ಬಂದಾಗ ಎಲ್ರಿಗೂ ನಾವು ಒಂದು ಮೌಲ್ಯವನ್ನು ಕೊಡ್ತೇವೆ. ನೋಬಡಿ ಶುಡ್ ಬಿ ಡಿವ್ಯಾಲ್ಯೂಡ್. ಯಾರು ಅವ್ರನ್ನ ಯೋಗ್ಯರಲ್ಲ, ಸರಿ ಇಲ್ಲ ಅಂತ ಹೇಳಬಾರ್ದು. ನಾವು ತೀರ್ಮಾನ ಮಾಡಬಾರ್ದು. ದೇವರು ಮಾಡೋದಂಥ ಕಾರ್ಯದಲ್ಲಿ ದೊಡ್ಡ ಪಾಠವನ್ನು ಕಲಿತು ನಾವು ಸಮಾಜದಲ್ಲಿ ಜೀವಿಸಿದ್ರೆ ಆಗ ಉತ್ತಮವಾದಂಥ ಸಾಕ್ಷಿಗಳಾಗಿ ಜೀವಿಸ್ತೀವಿ. ವಂಡರ್ಫುಲ್. ಮುಂದಿನ ಪಾಠಕ್ಕೆ ಹೋಗೋಣ. ಈ ಅದೇ ಸಂಗತಿಯನ್ನು ನಾವು ಈ ಮಂಗಳವಾರ ಪಾಠದಲ್ಲೂ ಕೂಡ ಮುಂದುವರಿಸ್ತಾ ಹೋಗೋದನ್ನು ಕಾಣ್ಬೋದಾಗಿದೆ. ನಾವಿಲ್ಲಿ ಗಮನಿಸೋದಾದರೆ, ರಾಹಾಬಳು ಬಂದಂತಹ ಆ ಒಬ್ಬ ಸ್ಪೈಸಸ್ ಜೊತೆ ಏನು ಮಾತನಾಡ್ತಾಳೆ ಎಂಬುದಾಗಿ ನಾವು ನೋಡುವಾಗ, ಪ್ರಾಣಕ್ಕೆ ಪ್ರಾಣ, ಕರುಣೆಗೆ ಕರುಣೆಯನ್ನು ಬಿಡ್ತಾಳೆ. ನಾನು ನಿಮಗೆ ಕರುಣೆಯನ್ನು ತೋರಿಸ್ತಿದ್ದೇನೆ, ನನ್ನನ್ನು ನೀವು ಕರುಣಿಸಿ. ನಿಮ್ಮನ್ನು ನಾನು ಕಾಪಾಡ್ತಿದ್ದೇನೆ, ನನ್ನನ್ನು ಕೂಡ ನೀವು ಕಾಪಾಡಿ ಎಂಬಂತಹ ಒಂದು ಡೀಲಿಂಗ್ಗೆ ಬರ್ತಾಳೆ. ಆ ಸಂದರ್ಭದಲ್ಲಿ ನಾವಿಲ್ಲಿ ಗಮನಿಸಬೇಕು, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದಲ್ಲಿ ದೇವರು ಕನಾನ್ಯರನ್ನು ನಿಷೇಧಿಸ್ತಾನೆ. ಆದರೆ ಅದೇ ಯೆಹೋಶುವನ ಪುಸ್ತಕ ನಾವು ಬರೋದಾದರೆ ಕನ್ಯಾನರನ್ನು ದೇವರು ಕರುಣಿಸುವ ಹಾಗೆ ಮಾಡ್ತಾನೆ. ನೋಡಿ, ದೇವರು ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ತಾನೆ. ಆಕೆಯ ಒಂದು ವಿಶ್ವಾಸವನ್ನು ಕಂಡು ದೇವರೇ ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದನ್ನು ನಾವು ಕಾಣ್ತಿದ್ದೇವೆ. ಇಲ್ಲಿ ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಆ ಇಬ್ಬರು ಸ್ಪೈಸಸನ್ನು ಆಕೆ ಏನು ಮಾಡ್ತಾಳಪ್ಪ ಅಂತಂದರೆ, ಒಂದು ಕೆಂಪು ದಾರವನ್ನು ಕಟ್ಟಿ ನೀವು ಈ ಮಾರ್ಗವಾಗಿ ಹೋಗಿಬಿಡಿ ಎಂಬುದಾಗಿ ಆಕೆ ಅವರನ್ನು ಕಳಿಸ್ಬಿಡ್ತಾಳೆ. ಈ ಕೆಂಪು ದಾರ ಯಾವುದಕ್ಕೆ ಸೂಚನೆ ಎಂಬುದಾಗಿ ನಾವು ನೋಡುವಾಗ, ಐಗುಪ್ತ ದೇಶದಲ್ಲಿ ಪಾಸೋವರ್, ಪಸ್ಕ ಎಂಬಂತಹ ಒಂದು ಹಬ್ಬ ನಡೆಯಿತು. ಆ ಸಂದರ್ಭದಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ದೇವರು ಹೇಳ್ತಾರೆ, ನೀವು ಒಂದು ಕುರುಮರಿಯನ್ನು ವಧೆ ಮಾಡಿ ಆ ಒಂದು ರಕ್ತವನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಬಾಗಿಲಿನ ಅಲಗೆ ನೀವು ಅಂಟಿಸ್ಬೇಕು ಎಂಬುದಾಗಿ ದೇವರ ಆಜ್ಞೆಯನ್ನು ಹೊರಡಿಸ್ತಾನೆ. ಇವರೆಲ್ಲರೂ ಕೂಡ ಇಸ್ರೇಲರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ, ಹಿಸ್ಸೋಪ್ ಗಿಡವನ್ನು ತೆಗೆದುಕೊಂಡು ಆ ರಕ್ತವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಆ ನಿಲುವು ಪಟ್ಟಿಗಳ ಮೇಲೆ ಹಾಕೋದನ್ನು ನಾವು ಗಮನಿಸ್ತೇವೆ. ಸಂಹಾರಕ ದೂತನ ರಾತ್ರಿ ಬರ್ತಾನೆ.
ಬಂದಾಗ ಆ ಊರಿನಲ್ಲಿರುವಂತಹ ಯಾರ ಬಾಗಿಲ ಮೇಲೆ ರಕ್ತದ ಒಂದು ಮುದ್ರೆ ಇಲ್ಲವೋ ಆ ಮನೆಯಲ್ಲಿ ಜ್ಯೇಷ್ಠ ಪುತ್ರನು ಸಾಯೋದನ್ನು ನಾವು ಕಾಣ್ತೇವೆ. ಆದರೆ ಯಾರ ಬಾಗಿಲಿನ ಮೇಲೆ ಈ ಒಂದು ರಕ್ತದ ಕಲೆ ಇತ್ತೋ ಆ ಸಂಹಾರಕ ದೂತನು ಆ ಒಂದು ಮನೆಯಲ್ಲಿ ಸೇರದೆ ಜ್ಯೇಷ್ಠ ಪುತ್ರನನ್ನು ಹಾಳು ಮಾಡದೆ ಅಲ್ಲಿಂದ ದಾಟಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ಐಗುಪ್ತರಲ್ಲಿ ಮಹಾ ಆರ್ತನಾದ ಉಂಟಾಗುತ್ತೆ. ಇಲ್ಲಿ ರಾಹಾಬಳು ಏನು ಮಾಡ್ತಾಳಪ್ಪ ಅಂತಂದರೆ ಕೆಂಪು ದಾರವನ್ನು ಕಟ್ತಾಳೆ. ಈ ಕೆಂಪು ದಾರವು ಕ್ರಿಸ್ತನ ರಕ್ತಕ್ಕೆ ಸೂಚನೆಯಾಗಿದೆ, ಸಾದೃಶ್ಯವಾಗಿದೆ. ಈ ರಕ್ತವನ್ನು ಕಂಡಂತಹ ಯಾರೂ ಕೂಡ ಸಂಹಾರಕ ದೂತನು ಆ ಒಂದು ಮನೆಯಲ್ಲಿ ಸೇರದೆ ಯಾರನ್ನೂ ಕೂಡ ನಾಶ ಮಾಡದೆ ದಾಟಿ ಹೋಗ್ತಾನೆ. ಅದೇ ರೀತಿ ಇಸ್ರೇಲ್ ಜನರು ಆ ಒಂದು ದೇಶವನ್ನು ಆಕ್ರಮಿಸಿದಾಗ ಎಲ್ಲವನ್ನೂ ಕೂಡ ಹಾಳು ಮಾಡ್ತಾರೆ. ಆದರೆ ರಾಹಾಬಳನ್ನು ಅವಳ ಒಂದು ಕುಟುಂಬವನ್ನು ಏನು ಮಾಡ್ತಾರಪ್ಪ ಅಂತಂದರೆ ರಕ್ಷಿಸ್ತಾರೆ. ಇವತ್ತು ಕ್ರಿಸ್ತನ ರಕ್ತದಲ್ಲಿ ಮಾತ್ರ ನಮಗೆ ಜಯ ಉಂಟು, ಕ್ರಿಸ್ತನ ರಕ್ತದಲ್ಲಿ ಮಾತ್ರ ನಮಗೆ ರಕ್ಷಣೆ ಉಂಟು ಎಂಬುದನ್ನು ಈ ಒಂದು ಪಾಠದ ಮುಖಾಂತರ ವಿಶೇಷವಾಗಿ ನಾವು ತಿಳಿದುಕೊಳ್ಬೇಕು. ಅಷ್ಟೇ ಅಲ್ಲ, E.G. ವೈಟ್ಮನ್ ನುಡಿದಂತಹ ಒಂದು ಮಾತು ಬಹಳ ಇಷ್ಟವಾಯಿತು ನನಗೆ. ಪೇಟ್ರಿಯಾಕ್ಸ್ ಆ್ಯಂಡ್ ಪ್ರಾಫಿಟ್ಸ್ ಎಂಬಂತಹ ಪುಸ್ತಕದಲ್ಲಿ ಪುಟ 279ರಲ್ಲಿ ಈ ರೀತಿ ಹೇಳ್ತಾರೆ, ಮ್ಯಾನ್ ಈಸ್ ಟು ಬಿ ಸೇವ್ಡ್ ಬೈ ಫೇತ್. ವಿಶ್ವಾಸದಿಂದ ಮಾತ್ರ ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡ್ತಾನೆ, ನಾಟ್ ಬೈ ವರ್ಕ್ಸ್, ಕ್ರಿಯೆಗಳಿಂದ ಅಲ್ಲ. ಯೆಟ್ ಹೀಸ್ ಫೇತ್ ಮಸ್ಟ್ ಬಿ ಶೋನ್ ಬೈ ಹಿಸ್ ವರ್ಕ್. ಆದರೂ ತನ್ನ ವಿಶ್ವಾಸ ತನ್ನ ಕ್ರಿಯೆಗಳಲ್ಲಿ ಕಂಡು ಬರಬೇಕಂತ ಅದನ್ನು ತಾನೇ ರಾಹಾಬಳು ಮಾಡ್ತಾಳೆ. ಅದರ ಪ್ರಯುಕ್ತ ತಾನು ತನ್ನ ಕುಟುಂಬ ರಕ್ಷಿಸಲ್ಪಡೋದನ್ನು ನಾವು ಕಾಣಬಹುದಾಗಿದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ಇಟ್ಕೊಂಡು ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಅಂತಿಮ ಭಾಗದಲ್ಲಿದ್ದೇವೆ, ಬುಧವಾರದ ಪಾಠದಲ್ಲಿದ್ದೇವೆ. ಮೌಲ್ಯಗಳ ಬಗ್ಗೆ ವಿಭಿನ್ನವಾಗಿರ್ತಕ್ಕಂಥ ಒಂದು ಆಲೋಚನೆ ಹೇಳಿ. ಇಲ್ಲಿ ಯೆಹೋಶುವನ ಪುಸ್ತಕದಲ್ಲಿ ವಿಭಿನ್ನತೆಯನ್ನು ಕಾಣ್ತೇವೆ. ರಾಹಾಬಳು ಸತ್ಯದೇವರನ್ನು ಯಥಾರ್ಥವಾಗಿ ಅಂಗೀಕರಿಸ್ಕೊಳ್ತಾಳೆ, ಆಕೆಗೆ ಯಾವುದೇ ಭಯ ಇರಲಿಲ್ಲ. ಆದರೆ ಇಲ್ಲಿ ಮತ್ತೊಂದು ಜನಾಂಗದವರು, ಗಿಬೆಯನವರು, ಅವರು ಭಯಭರಿತರಾಗಿ ಪರಿಣಾಮ ಏನಾಗುತ್ತೋ ಎಂಬ ಉದ್ದೇಶದಿಂದ ಇವರು ದೇವರನ್ನ ಅಂಗೀಕರಿಸ್ಕೊಳ್ತಾರೆ. ಇವರ ಉದ್ದೇಶ ಒಳ್ಳೆಯದೇ, ಆದರೆ ವಿಧಾನ ಬೇರೆಯಾಗಿತ್ತು. ಅದನ್ನೇ ಇಲ್ಲಿ ವಿವಾದಾತ್ಮಕವಾದಂಥ ಮೌಲ್ಯಗಳಂತ ಹೇಳ್ತೀವಿ. ಇಲ್ಲಿ ಅಮ್ಮಂದು ಮೌಲ್ಯ ಭಾಳ ಶ್ರೇಷ್ಠವಾದದ್ದು. ಯಥಾರ್ಥವಾಗಿ ಸ್ವಾಮಿಯನ್ನು ಅಂಗೀಕರಿಸ್ಕೊಳ್ತಾರೆ. ಯಾಕಂದರೆ ಬೇರೆ ರಾಜರಿಗೆ ಏನಾಯಿತು ಅನ್ನೋ ಕಥೆಯನ್ನು ಕೇಳಿ ಈಕೆ ಗೊತ್ತಾಯಿತು ಇವರ ದೇವರೇ ನಿಜವಾದ ದೇವರು ಅಂತೇಳಿ. ಗಿಬೆಯನವರು ಇದೇ ಪರಿಸ್ಥಿತಿ ನೋಡಿದ್ರು, ಎಲ್ಲರೂ ನಾಶ ಮಾಡಿದ್ದಾರೆ, ನಾವು ನಾಶ ಆಗಿಬಿಡ್ತೀವಲ್ಲ ಅಂತೇಳಿ ಆ ಭಯದಿಂದ ಬಂದು ಅವರು ನಟಿಸ್ತಾರೆ. ಕಪಟತನದಿಂದ ಬಂದು ಮೋಸ ಮಾಡಿ ವಂಚನೆ ಮಾಡಿ ಅವರು ರಾಜಿ ಆಗ್ತಾರೆ. ಆ್ಯಕ್ಚುಲಿ ಇಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಯೆಹೋಶುವನ ಭಾಳ ದೊಡ್ಡ ತಪ್ಪನ್ನು ಕಾಣ್ತೇವೆ. ಯೆಹೋಶುವ ದೇವರ ನಾಯಕನಾಗಿ ಸೇವಕನಾಗಿ ದೇವ್ರನ್ನ ವಿಚಾರಿಸಬೇಕಾಗಿತ್ತು. ಸ್ವಾಮಿ ಇವ್ರು ಕೂಡ ನಾನು ರಾಜಿ ಮಾಡಲಾ ಬೇಡವಾ, ಸಂಧಾನ ಆಗ್ಬೋದಾ ಬೇಡ ಅಂತ. ಸ್ವಾಮಿ ಭಾಳ ಸ್ಪಷ್ಟವಾಗಿ ಅವರಿಗೆ ಆಜ್ಞಾಪಿಸಿದ, ನೀನು ಇವರು 12 ಸಂಗಡ ಏನು ಮಾಡಬಾರ್ದು, ಒಡಂಬಡಿಕೆ ಮಾಡ್ಕೋಬಾರ್ದು, ಯಾವುದೇ ಸಂಧಾನ ಮಾಡ್ಕೋಬಾರ್ದು ಅಂತ ದೇವರು ಆಜ್ಞಾಪಿಸಿದ್ದ. ಆದರೆ ಇವರ ನಾಟಕಕ್ಕೆ ಅವನು ಮನದು ಹೌದು ಬಹುಶಃ ಇವ್ರು ಹೇಳೋದು ನಿಜ ಇರ್ಬೋದು ಅಂತೇಳಿ ಅವರನ್ನು ಸಂಧಾನ ಮಾಡಿಕೊಂಡು ಪ್ರಯುಕ್ತವಾಗಿ ನಂತರ ಗೊತ್ತಾಗುತ್ತೆ ಅವರು ಎಲ್ಲೂ ಭಾಳ ದೂರ ದೇಶದಿಂದ ಬಂದವರಲ್ಲ, ಪಕ್ಕದಲ್ಲಿ ಇದ್ದವರು ಅಂತೇಳಿ. ಇದು ನಾಯಕತ್ವದ ವಿಫಲತೆಯನ್ನು ಕಾಣ್ತೇವೆ. ಈ ದೃಶ್ಯದಲ್ಲಿ ನಾವೇನು ಕಲಿಬೇಕಂತ ಹೇಳಿದ್ರೆ, ನಾಯಕರು ಪ್ರತಿ ನಿರ್ಣಯ ತಗೊಳ್ಳುವಾಗ ಸ್ವಾಮಿಯನ್ನು ನಾವು ಕೇಳಬೇಕು, ಪ್ರಾರ್ಥಿಸ್ಬೇಕು. ಸ್ವಾಮಿ ಈ ನಿರ್ಣಯ, ಈ ಒಂದು ತೀರ್ಮಾನ ಮಾಡ್ಬೋದಾ ಮಾಡಬಾರ್ದಾ, ಈ ಕಾರ್ಯ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಸ್ವಾಮಿ ಎಲ್ಲ ವಿಷಯದಲ್ಲಿ ನಮ್ಮನ್ನು ನಿರ್ದೇಶಿಸ್ತಾನೆ. ಅದನ್ನು ನಮ್ಮ ಆಧುನಿಕ ನಾಯಕರಲ್ಲೂ ಸಹ ಈ ತತ್ವವನ್ನು ಅನುಸರಿಸಿದ್ರೆ ಯಾವುದೇ ಥರದಂಥ ಸಮಸ್ಯೆಗಳು, ಸಂದೇಹಗಳು, ಗೊಂದಲಗಳು ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ ಎಂಬುದಾಗಿ ಇಲ್ಲಿ ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ. ಯೆಹೋಷಾಫಾಟನು ಮತ್ತು ಆಹಾಬನು ಯುದ್ಧಕ್ಕೆ ಹೋಗುವಾಗ ಯೆಹೋಷಾಫಾಟ್ ಹೇಳ್ತಾನೆ, ದೇವ್ರನ್ನ ವಿಚಾರಿಸೋಣ ನಾವು ಯುದ್ಧ ಮಾಡ್ಬೋದಾ ಮಾಡಬಾರ್ದಾ ಅಂತೇಳಿ. ಅದೇ ರೀತಿ ಸಾಲೋಮೋನನು ಸಹ ತನ್ನ ಕೆಲಸ ಕಾರ್ಯ ಮಾಡುವಾಗ ದೇವರನ್ನು ವಿಚಾರಿಸ್ತಾನೆ, ದಾವೀದ ವಿಚಾರಿಸ್ತಾನೆ. ಎಲ್ಲ ರಾಜರು ದೇವರನ್ನು ವಿಚಾರಣೆ ಮಾಡೇ ತೀರ್ಮಾನ ತಗೊಳ್ತಾಯಿದ್ರು. ಇಲ್ಲಿ ಯೆಹೋಶುವ ಅದನ್ನು ಮಾಡಿದರೆ ಬಹುಶಃ ಈ ಒಂದು ಮಹಾ ಗಂಡಾಂತರಕ್ಕೆ ಒಳಗಾಗ್ತಿರಲಿಲ್ಲ. 12 ಸಂಗಡ ಅವರು ಇಜ್ಜೋಡಾಗಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಈ ಅನುಭವದಲ್ಲಿ ನಾವೇನು ಕಲಿಬೇಕಂದ್ರೆ, ಪ್ರತಿ ಸಾರಿ ನಾವು ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ನಮ್ಮ ಸಭೆಯ ನಾಯಕತ್ವದಲ್ಲಿ ನಾವು ದೇವರ ಮೇಲೆ ಹತ್ಕೊಳ್ಬೇಕಾಗಿದೆ ಹೊರತು ಜನಗಳ ಅಭಿಪ್ರಾಯದಿಂದ ನಾವು ತೀರ್ಮಾನ ಮಾಡಬಾರ್ದು. ಮಾಡಿದ್ರೆ ಭಾಳ ಗಂಡಾಂತರಗಳಾಗ್ಬೋದು, 12 ಸಂಗಡ ಸೇರಿ ಇಜ್ಜೋಡಾಗ್ಬೋದು,
ದೇವರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಈ ಗಿಬಿಯೋನವ್ರು ಮಾಡೋದು ನಾಟಕದಿಂದ ಅವರು ಸತತವಾಗಿ ಅವ್ರು ಕೂಡ ಇರಬೇಕಾಯ್ತು. ಒಳಂಬಡಿಕೆ ಮಾಡ್ಕೊಂಡ್ಬಿಟ್ಟು ಮರೆಯೋಂಗಿಲ್ಲ. ಅವ್ರನ್ನ ನಂತರ ಯಾವ ಕಾರ್ಯಕ್ಕಾಗಿ ಉಪಯೋಗಿಸ್ತಾರೆ ಎಂಬುದಾಗಿ ಕಲಿತೇವೆ, ಅದು ಎರಡನೇ ವಿಷಯ. ಆದರೆ ನಾವು ಬುದ್ಧಿವಂತರಾಗಿ ದೇವರ ಭಯಭಕ್ತಿಯಲ್ಲಿ ದೇವರನ್ನು ವಿಚಾರಿಸಿದಾಗ ದೇವರು ನಮ್ಮನ್ನು ನಿಯಂತ್ರಿಸ್ತಾರೆ. ಓಕೆ, ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ಕೃಪೆಯು ಆಶ್ಚರ್ಯಕರವಾಗಿರ್ತಕ್ಕಂಥ ಕೃಪೆ ಹೇಳಿ. ಈ ಯೆಹೋಶುವನ ಪುಸ್ತಕದಲ್ಲಿ ಈಗಾಗಲೇ ನಾವು ರಾಹಾಬಳ ಕುರಿತಾಗಿ ನೋಡಿದ್ದೇವೆ. ಆ ರಾಹಾಬಳು ಹೊಂದಿದಂತಹ ಆ ಒಂದು ಕೃಪೆಯನ್ನು ಗಿಬ್ಯೋನ್ಯರು ಕೂಡ ಹೊಂದೋದನ್ನು ನಾವು ಕಾಣ್ತಿದ್ದೇವೆ. ನಾವು ಅನೇಕ ಬಾರಿ ಏನು ಅಂದ್ಕೊಳ್ತೇವಪ್ಪ ಅಂತಂದರೆ, ದೇವರು ಇಸ್ರಾಯೇಲರಿಗೆ ಮಾತ್ರ ಕೃಪೆಯನ್ನು ತೋರಿಸ್ದ, ಬೇರೆಯವ್ರ ಮೇಲೆ ಯಾವುದೇ ರೀತಿಯಾದಂತಹ ಪ್ರೀತಿ ಕರುಣೆ ಕೃಪೆ ಆತನಿಗೆ ಇರಲಿಲ್ಲ ಎಂಬುದಾಗಿ ನಾವು ಅಂದ್ಕೊಳ್ತೇವೆ. ಆದರೆ ರಾಹಾಬಳನ್ನು ನಾವು ನೋಡುವಾಗ ಆಕೆಯು ಒಬ್ಬ ಅನ್ಯ ಸ್ತ್ರೀ ಆಗಿದ್ದರೂ ಸಹ ದೇವರು ಆಕೆಯನ್ನು ಕನಕರಿಸ್ತಾನೆ, ಆ ಕುಟುಂಬವನ್ನು ಕಾಪಾಡ್ತಾನೆ. ಅದೇ ರೀತಿ ಇಲ್ಲಿ ಗಿಬ್ಯೋನ್ಯರನ್ನು ಕೂಡ ದೇವರು ಮಾಡೋದನ್ನು ನಾವು ಕಾಡ್ತಿದ್ದೇವೆ. ವಿಶೇಷವಾಗಿ ನಾವು ಗಮನಿಸುವಾಗ ಈ ಇಸ್ರಾಯೇಲ್ಯರು ಯಾವುದೇ ರೀತಿಯಾದಂತಹ ಹಾನಿಯನ್ನು ಗಿಬ್ಯೋನ್ಯರಿಗೆ ಮಾಡೋದಿಲ್ಲ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಯೆಹೋವನ ಹೆಸರಿನಲ್ಲಿ ಅವರಿಗೆ ಆಣೆಯನ್ನು ಮಾಡಿರ್ತಾರೆ, ಪ್ರಮಾಣವನ್ನು ಮಾಡಿರ್ತಾರೆ. ನಾವು ಯಾವುದೇ ರೀತಿಯಾದಂತಹ ಹಾನಿಯನ್ನು ಮಾಡೋದಿಲ್ಲ ಎಂಬುದಾಗಿ ಅವರು ಪ್ರಮಾಣ ಮಾಡಿರ್ತಾರೆ. ಅದರ ಪ್ರಯುಕ್ತ ಗಿಬ್ಯೋನ್ಯರಿಗೆ ಯಾರೂ ಕೂಡ ಯಾವ ಹಾನಿಯೂ ಕೂಡ ಮಾಡೋದಿಲ್ಲ. ಅಷ್ಟೇ ಅಲ್ಲ, ನಾವು ಗಮನಿಸೋದಾದರೆ ಈ ಗಿಬ್ಯೋನ್ಯರು ಒಂದಾನೊಂದು ಸಮಯದಲ್ಲಿ ಭಯಪಟ್ಟು ದೇವರನ್ನು ಸೇವಿಸಿದರು. ಆ ಪ್ರಯುಕ್ತ ಅವರೆಲ್ಲ ಏನು ಮಾಡಿದ್ರಪ್ಪ ಅಂತಂದರೆ, ಅವರನ್ನು ದೇವಾಲಯಕ್ಕೆ ಕಟ್ಟಿಗೆಯನ್ನು ಹೊಡೆಯಲು ಮತ್ತು ನೀರನ್ನು ತೆಗೆದುಕೊಂಡು ಬರಲು ಅವರನ್ನು ಉಪಯೋಗ ಮಾಡಿಕೊಳ್ತಾಳೆ. ಇದಾದ ಬಳಿಕ ಅವರು ಸತ್ಯದೇವರನ್ನು ನಂಬ್ತಾರೆ, ನಂಬಿ ದೇವರ ಕಡೆಗೆ ತಿರುಗುತ್ತಾರೆ. ಏನಾಗುತ್ತೆ ಎಂಬುದಾಗಿ ನಾವು ನೋಡುವಾಗ, ಇಸ್ರಾಯೇಲ್ಯರು ಬಬುಲೋನ್ ದೇಶದಿಂದ ತಿರುಗಿ ಯೆರೂಸಲೇಮಿಗೆ ಬಂದಾಗ ದೇವಾಲಯವನ್ನು ಕಟ್ಟಲು ಸಹಾಯ ಮಾಡಿದವರಲ್ಲಿ ಗಿಬ್ಯೋನರು ಕೂಡ ಒಬ್ಬರು. ನೋಡ್ರಿ, ದೇವರನ್ನು ಕಂಡುಕೊಂಡು ಸತ್ಯದೇವರನ್ನು ಅರಿತು ದೇವರ ಕಡೆಗೆ ಸಂಪೂರ್ಣವಾಗಿ ಅವರು ತಿರುಗ್ತಾರೆ. ಯಾರೇ ಆಗಲಿ, ಅದು ಸಣ್ಣವರಾಗಲಿ ದೊಡ್ಡವರಾಗಲಿ, ಯಾವುದೇ ದೇಶದಲ್ಲಿರಲಿ, ಯಾವುದೇ ಭಾಷೆಗಳಾಗಿರಲಿ, ದೇವರನ್ನು ನಾವು ನಂಬಿ ಕ್ರಿಸ್ತನ ಕಡೆಗೆ ನಾವು ತಿರುಗುವಾಗ ಆತನ ಒಂದು ಮಹಾನ್ ಕೃಪೆ ನಮ್ಮ ಮೇಲೆ ದೇವರು ಏನು ಮಾಡ್ತಾನಪ್ಪ ಅಂದರೆ ಸುರಿಸ್ತಾನೆ ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಸಾಕ್ಷಿ ರಾಹಾಬಳು ಮತ್ತು ಗಿಬ್ಯೋನ್ಯರು. ಇಲ್ಲಿ ನಾವು ಗಮನಿಸೋದಾದರೆ, ಇಲ್ಲಿ ಕೊನೆಯ ಸಾಲು ಬಹಳ ಸೊಗಸಾಗಿ ಬರಹಗಾರರು ತಿಳಿಸ್ತಾರೆ. God honored the recognition of his supremacy by Gibeonites. ದೇವರೇ ಒಬ್ಬ ಸರ್ವಾಧಿಕಾರಿಗಳಂತಹ ದೇವರು ಎಂಬಂತಹ ಒಂದು ನಂಬಿಕೆ ಗಿಬ್ಯೋನರಲ್ಲಿತ್ತು. ದೇವರು ಅದನ್ನು ಗಮನಿಸ್ದ. ಅಷ್ಟೇ ಅಲ್ಲ, ಆಸ್ ವೆಲ್ ಆಸ್ ದರ್ ಡಿಸೈರ್ ಫಾರ್ ಪೀಸ್ ರಾದರ್ ದೆನ್ ರಿಬೆಲಿಯನ್. ಅವರು ಸಂಧಾನಕ್ಕೆ ಬರ್ತಾರೆ, ಜಗಳವಾಡೋದಕ್ಕಿಂತ ಒಳ್ಳೆಯದು ಸಂಧಾನ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ತಾರೆ. ದೇವರನ್ನು ಕಂಡುಕೊಂಡು ದೇವರನ್ನು ಸಂಪೂರ್ಣವಾಗಿ ವಿಶ್ವಾಸ ಹೊಂದಿದವರಾಗಿ ಅಂಗೀಕಾರ ಮಾಡ್ತಾರೆ. ಅದರ ಪ್ರಯುಕ್ತ ಗಿಬ್ಯೋನ್ಯರು ಕಾಪಾಡಲ್ಪಡ್ತಾರೆ. ಯಾವ ರೀತಿ ರಾಹಾಬಳು ಕಾಪಾಡಲ್ಪಟ್ಲೋ ಅದೇ ರೀತಿ ಗಿಬ್ಯೋನ್ಯರು ಕೂಡ ಕಾಪಾಡೋದನ್ನು ನಾವು ಕಾಣಬಹುದಾಗಿದೆ. ಅದ್ಭುತವಾಗಿರ್ತಕ್ಕಂಥ ಒಂದು ಪಾಠ. ಅದರಲ್ಲೂ ದೇವರ ನಡೆಸುವಿಕೆ ಮತ್ತು ದೇವರ ದೃಷ್ಟಿಕೋನ. ಎಲ್ಲೋ ಒಂದು ಕಡೆ ನಮ್ಮ ದೃಷ್ಟಿಕೋನ ದೇವರು ಯಾವ ರೀತಿ ಎಲ್ಲರನ್ನ ಸಮಾನರಾಗಿ ನೋಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ನಾನು ನಂಬ್ತೇನೆ. ದೇವರು ನಮ್ಮ ಈ ಕಾರ್ಯಕ್ರಮವನ್ನು ಆಶೀರ್ವದಿಸಲಿ, ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ದೇವರು ಅದ್ಭುತ ಸ್ವರೂಪನು. ನಮ್ಮ ದೃಷ್ಟಿಕೋನ ಈ ಪಾಠದ ನಂತರ ಬದಲಾಗಲಿ ಎಂಬತಕ್ಕಂಥದ್ದೇ ನಮ್ಮ ಪ್ರಾರ್ಥನೆ.